ಹೆಸರಿಗೂ ನಮಸ್ಕಾರಗಳು ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು ಒಂಥರ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗಳಿಗೆ ಒಂಥರ ಶಾಕಿಂಗ್ ಅಪ್ಡೇಟ್ ಇದು. ಎಲ್ಲರೂ ಖುಷಿಯಿಂದ ಇದ್ರು. ಜಸ್ಪ್ರೀತ್ ಬುಮ್ರಾ ಅವರು ಈ ಸೀಸನ್ ಆಡ್ತಾರೆ. ಚಾಂಪಿಯನ್ಸ್ ಟ್ರೋಫಿಯಿಂದ ರೂಟ್ ಔಟ್ ಆಗಿರ್ಬೋದು ಬ್ಯಾಕ್ ಇಂಜುರಿಯಿಂದ, ಬಟ್ ಆದರೂ ಆಡ್ತಾರೆ ಅಂತ. ಯಾಕಂದರೆ ಪ್ರಾಕ್ಟೀಸ್ ಸೆಷನಲ್ಲಿ ಇನ್ವಾಲ್ವ್ ಆಗಿರೋದೆಲ್ಲ ನಾವು ನೋಡಿದ್ವಿ. ಕರೆಂಟ್ಲಿ ಇವಾಗ NCA ಅಂಡರಲ್ಲಿ ಇದ್ದಾರೆ. ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅವರು ಕ್ಲಿಯರೆನ್ಸ್ ಕೊಡಬೇಕಾಗುತ್ತೆ. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವರು ಪರ್ಫೆಕ್ಟ್ಲಿ ಫುಲ್ಲಿ ಫಿಟ್ ಇಲ್ವಂತೆ. ಆಗಿರುವಂಥ ಬ್ಯಾಕ್ ಇಂಜುರಿಯಿಂದ ಇನ್ನೂ ರಿಕವರ್ ಆಗ್ತಾ ಇದ್ದಾರಂತೆ. ಪರ್ಫೆಕ್ಟ್ಲಿ ಫಿಟ್ ಆಗೋದಕ್ಕೆ IPL ಸ್ಟಾರ್ಟ್ ಆಗಾದ್ಮೇಲೆ ಇನ್ನೂ 2 ವೀಕ್ ಆಗುತ್ತಂತೆ. ಸೊ ಅದಾದಮೇಲೆ ಅವರು ಅಲ್ಲಿಂದ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಂಪ್ಲೀಟ್ಲಿ ರೂಲ್ಡ್ ಔಟ್ ಅಲ್ಲ. ಸೊ ಒಂದು 2 ವಾರ ಅಥವಾ 1 ವಾರ ಆಡೋದಕ್ಕೆ ಆಗೋದಿಲ್ಲ ಅನ್ನೋ ಥರ ಅಪ್ಡೇಟ್ ಬರ್ತಿದೆ ಮಗ. ಒಂದು 3 to 4 ಮ್ಯಾಚಸ್ ಅಥವಾ ಒಂದು 5 ಮ್ಯಾಚಸ್ಸು ಇವರು ಆಬ್ಸೆಂಟ್ ಆಗಬಹುದು ಅನ್ನೋ ಥರ ಅಪ್ಡೇಟ್ ಇದೆ. ನೋಡೋಣ, ಆದಷ್ಟು ಬೇಗ ಜಸ್ಪ್ರೀತ್ ಬುಮ್ರಾ ರಿಕವರ್ ಆಗಿಬಿಟ್ಟು ಬರಲಿ ಮುಂಬೈ ಇಂಡಿಯನ್ಸ್ಗೆ. ಅಪ್ಡೇಟ್ ನಂಬರ್ 2, ಸಿಕ್ಕಾಪಟ್ಟೆ ಸೀನ್ ಇದೆ ಮಗ. ರೋಹಿತ್ ಶರ್ಮಾ ಅವರು ಇನ್ ಕೇಸ್ ಅವರು ಚಾಂಪಿಯನ್ಸ್ ಟ್ರೋಫಿ 2025ನ ಸೋಲ್ಸ್ಬಿಟ್ರು ಆಸ್ ಎ ಕ್ಯಾಪ್ಟನ್ ಆಗಿ ಅಂತ ಅಂದರೆ ಫೈನಲ್ನ ಸೋತೋಗ್ಬಿಟ್ರು ಅಂತಾನೆ ಇಂಡಿಯಾ, ಅವರು ರಿಟೈರ್ ಆಗ್ತಾರೆ ODI ಫಾರ್ಮ್ಯಾಟಿಂದ ಅಂತಲೂ ಕೂಡ ಅಪ್ಡೇಟ್. ಕಂಪ್ಲೀಟ್ ಎಲ್ಲ ಫಾರ್ಮ್ಯಾಟಿಂದ ಗೊತ್ತಿಲ್ಲ, ODI ಫಾರ್ಮ್ಯಾಟಿಂದ ಕೂಡ ರಿಟೈರ್ ಆಗಬಹುದು ಅಂತ ನಾನು ಕೇಳ್ತೀನಿ. ಯಾಕೆ ಆಗಬೇಕು ಅಂತ ಕೇಳ್ತೀನಿ. ಅಲ್ಲ ಗುರು, ಇಷ್ಟೊಂದು ಅಂದರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಏನೋ ಬಂದಿಲ್ಲ, ಗೊತ್ತಿಲ್ಲ, ಯಾರಿಗೆ ಗೊತ್ತು, ನಾಳೆನೇ ಬಂದರೂ ಬರ್ಬೋದು. ರೋಹಿತ್ ಶರ್ಮಾ ಒನ್ ಫೈನ್ ಫೈನಲ್ ಅಂತ ಹಾಕೊಂಡು ಗುಮ್ಬೋದು. ಇದೇ ಥರ ಆಗಿತ್ತು ಹೋಗಿರೋ T20 ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿ ಥ್ರೂ ಔಟ್ ದ ಟೂರ್ನಮೆಂಟ್ ಏನೂ ಆಡಿಲ್ಲ, ಫೈನಲ್ ಬಂದ್ಬಿಟ್ಟು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಇದೇ ರೀತಿ ಇವ್ರು ಆಡಿದರೆ ಲೀಗ್ ಫುಲ್ಲೂ ಚೆನ್ನಾಗಿ ಆಡಿಲ್ಲ, ಅಂದರೆ ಗ್ರೂಪ್ ಸ್ಟೇಜಲ್ಲಿ ಏನೂ ಚೆನ್ನಾಗಿ ಆಡಿಲ್ಲ, ಸೆಮಿಫೈನಲ್ ಕೂಡ ಆಡಿಲ್ಲ. ಫೈನಲ್ ಏನೋ ಒಂದು ಬೊಂಬಾಟ್ ಪ್ರದರ್ಶನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ರೋಹಿತ್ ಶರ್ಮಾ ಅವರಿಂದ. ಒಟ್ಟಿನಲ್ಲಿ ರಿಪೋರ್ಟ್ಸ್ ಬರ್ತಾ ಇದೆ, ಇವ್ರು ರಿಟೈರ್ ಆಗುವಂಥ ಸಾಧ್ಯತೆ ಇದೆ ಅಂತ. ಈ ಮ್ಯಾಚ್ ಆದಮೇಲೆ ಇನ್ ಕೇಸ್ ಇಂಡಿಯಾ ಸೋಲ್ತು ಅಂತ ಅಂದಾಗ ಏನಕ್ಕೆ ನೆಗೆಟಿವ್ ಮಾತಾಡೋಣ, ಗೆದ್ದರೆ ಅನ್ನೋ ವಿಚಾರನ ಮಾತಾಡೋಣ. ಗೆದ್ದರೆ 2027 ವರ್ಲ್ಡ್ ಕಪ್ನು ಕೂಡ ಲೀಡ್ ಮಾಡ್ತಾರೆ ಅನ್ನೋ ಥರ ಮಾತಾಡೋಣ ಮಗ. ಏನಕ್ಕೆ ನೆಗೆಟಿವಿಟಿ ತಗೊತಾ ಇದ್ದೀರಾ ಅಂದರೆ ಸ್ಪ್ರೆಡ್ ಮಾಡ್ತಾರೆ ಅಂತ ನೆಗೆಟಿವಿಟಿನ ಸ್ಪ್ರೆಡ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಪ್ಡೇಟ್ ನಂಬರ್ 3, ಶುಭ್ಮನ್ ಗಿಲ್ ಔಟ್ ಆಗ್ತಾ ಇದ್ದಂಗೆ ಅಬ್ರಾರ್ ಅಹಮದ್ ಅವರು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚಲ್ಲಿ ಒಂಥರ ವಿಚಿತ್ರವಾಗಿರೋಂಥ ಒಂದು ಸೈನ್ನ ಮಾಡಿದ್ರು. ಹಿಂಗೆ ನಿಕ್ಕಲ್ ಅನ್ನೋ ಥರ ಕಳ್ಸ್ಕೊ ಆ ಥರ ಮಾಡಿದ್ರು. ಎಲ್ಲ ಪತಾನಂಗೆ ನಕ್ಬಿಟ್ಟಿದ್ವಿ ನಾವು. ಅಲ್ಲಾಗರೋ ನಿಮಗೆ ಬೇಕಾಗಿರೋದೇನೋ ನೀವು ಮಾಡ್ತಾ ಇರೋದೇನೋ, ಮ್ಯಾಚ್ ಸೋಲೋ ಕಡೆ ಹೋಗ್ತಾ ಇತ್ತು ನಿಮ್ಮದು ಸೀನು, ಡಬ್ಬಾ ಥರ ಆಡ್ತಾ ಇದ್ದಾರೆ ನೋಡೋರು, ಹಿಂಗೆ ಏನೇನೋ ಆ್ಯಕ್ಷನ್ ಮಾಡ್ತಾ ಇದ್ರಲ್ಲ, ಏನು ಕತೆ ನಿಮ್ಮದು ಅಂತ. ಸೊ ಅಬ್ರಾರ್ ಅಹಮದ್ ಅವರು ಹೇಳಿದ್ದಾರೆ, ಇವಾಗ ನಾನು ಯಾರಿಗೂ ಹರ್ಟ್ ಮಾಡಬೇಕು ಅಂತ ಮಾಡಿಲ್ಲ, ಸುಮ್ಮನೆ ನಾನು ಒಂಥರ ವಿಚಿತ್ರವಾಗಿ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಆ ಥರ ಮಾಡಿದೆ ಅಷ್ಟೇ. ಶುಭ್ಮನ್ ಗಿಲ್ಲಿಗೆ ಏನಾದ್ರು ಹರ್ಟ್ ಆಗಿತ್ತು ಅಂದರೆ, ಅದು ಬೇರೆ ಯಾರಿಗಾರು ಹರ್ಟ್ ಆಗಿತ್ತು ಅಂದರೆ ಇದರಿಂದ ನಾನು ಸಾರಿ ಕೇಳ್ತೀನಿ ಅಂತ ಅಬ್ರಾರ್ ಅಹಮದ್ ಹೇಳಿದರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರಿಗೆ ಬಾಲ್ ಮಾಡೋದು ಅವ್ರಿಗೆ ಡ್ರೀಮ್ ಆಗಿತ್ತಂತೆ. ಸೊ ಅವ್ರ ಡ್ರೀಮು ಇವಾಗ ಫುಲ್ಫಿಲ್ ಆಗಿದೆ ಅಂತ ಒಂದು ಮಾತನ್ನ ಹೇಳಿದರೆ. ಜೊತೆಗೆ ವಿರಾಟ್ ಕೊಹ್ಲಿಗೆ ಅವ್ರು ಹೇಳಿದ್ರಂತೆ ಸಿಕ್ಸ್ ಹೊಡಿ ಅಂತ, ಸಿಕ್ಸ್ ಹೊಡೀರಿ ಅಂತ ಹೇಳ್ತಿದ್ರಂತೆ. ವಿರಾಟ್ ಕೊಹ್ಲಿ ಏನೋ ರುಚಿ ಕೇಳಿಲ್ವಂತೆ, ಸಿಕ್ಸ್ ಹೊಡೆಯೋಕೆ ಹೋಗ್ಲಿಲ್ವಂತೆ. ಅವ್ರ ಆಟ ಏನಿತ್ತು ಅದನ್ನು ಆಡಿದ್ರು ಅಂತ ಹೇಳಿದರೆ. ಅಪ್ಡೇಟ್ ನಂಬರ್ 4, ವರುಣ್ ಚಕ್ರವರ್ತಿ ಬಗ್ಗೆ ಮಾತಾಡಿದರೆ ಗ್ಯಾರಿ ಅವರು, ನ್ಯೂಜಿಲೆಂಡ್ನ ಹೆಡ್ ಕೋಚು. ನಮಗೆ ಭಯ ಇರೋದು ಯಾರ್ದು ಅಂತ ಅಂದರೆ ವರುಣ್ ಚಕ್ರವರ್ತಿದು ಮಾತ್ರ. ನನ್ನ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಬೇರೆ ಯಾರ್ದು ಭಯ ಇಲ್ಲ. ವರುಣ್ ಚಕ್ರವರ್ತಿ ಚಕ್ರ ತಿರುಗಿಸ್ಬಿಟ್ಟು ನಮ್ಮನ್ನೆಲ್ಲ ಪತಾನು ಉದುರಿಸ್ಬಿಡ್ತಾರೆ ಅಂತ ನಮಗೆ ಭಯ ಆಗ್ತೈತೆ ಅಂತ ಹೇಳಿದ್ದಾರೆ. ಸೊ ಅಪೋನೆಂಟ್ಗೆ ಭಯ ಹುಟ್ಟಾಕಿದ್ದಾರೆ ಅಂತಂದರೆ ವರುಣ್ ಚಕ್ರವರ್ತಿ ಆ ರೇಂಜ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡು ಗ್ರೂಪ್ ಸ್ಟೇಜ್ ಮ್ಯಾಚಲ್ಲಿ ಅದನ್ನು ಪ್ರೂವ್ ಮಾಡಿದರೆ, ನ್ಯೂಜಿಲೆಂಡ್ ಎಗೇನ್ಸ್ಟು ಹೆಂಗೆ ಆಡಿದ್ರೆ ಅಂತಂದರೆ ಹಂಗೆ ಎಲ್ಲ ಉದ್ರೋಗ್ಬಿಟ್ರೆ ಹಂಗೆ ಪಟ ಅನ್ನಂಗೆ. ಸೊ ಅದಕ್ಕೋಸ್ಕರ ಇವ್ರು ಕಂಡ್ರೆ ಭಯ ಅಂತ ಹೇಳಿದರೆ, ನೋಡೋಣ ಈ ಭಯ ಆಗಿ ಉಳ್ಕೊಳುತ್ತಾ ಅಥವಾ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ನ್ಯೂಜಿಲೆಂಡ್ ಅವರು ಅಂತ. ಅಪ್ಡೇಟ್ ನಂಬರ್ 5, ರವಿ ಶಾಸ್ತ್ರಿ ಹೇಳ್ತವ್ರೆ, ಇಂಡಿಯಾಗೆ ನ್ಯೂಜಿಲೆಂಡು ಹೊಡೆದ್ರೆ ಆಶ್ಚರ್ಯ ಪಡೋದೆಲ್ಲ ಏನೂ ಇಲ್ಲ ಇದರಲ್ಲಿ ಅಂತ ಹೇಳಿದರೆ. ಈ ಒಂದು ಟೂರ್ನಮೆಂಟಲ್ಲಿ ಯಾವುದೋ ಒಂದು ಟೀಮು ಕಾಂಪಿಟೇಟಿವ್ ಆಗಿ ನಿಂತ್ಕೊಳ್ಳುತ್ತೆ ಅಂತಂದರೆ ಅದು ನ್ಯೂಜಿಲೆಂಡ್ ಮಾತ್ರ. ಇಂಡಿಯಾಗೆ ಟಕ್ಕರ್ ಕೊಡುತ್ತೆ, ಫೈಟ್ ಕೊಡುತ್ತೆ ಅಂತಂದರೆ ಅದು ನ್ಯೂಜಿಲೆಂಡ್ ಮಾತ್ರ ಅಂತ ಹೇಳಿದ್ರೆ. ಯಾಕೆ ಆಸ್ಟ್ರೇಲಿಯಾ ಕೊಡಲಿಲ್ಲ ಫೈಟ್ನ, ಬಟ್ ಅವ್ರು ಮುಗಿದೋದು ಅದೇ ಆಗೋಗ್ಬಿಟ್ಟಿದ್ರೆ. ಆದ್ದರಿಂದ ನ್ಯೂಜಿಲೆಂಡ್ಗೆ ಬಿಲ್ಡಪ್ ಕೊಡಬೇಕು, ನ್ಯೂಜಿಲೆಂಡ್ಗೆ ಬಿಲ್ಡಪ್ ಕೊಡ್ತಾಯಿದ್ರು. ಒಂದು ಸಲ ಸೋತಿದ್ದಾರೆ ನ್ಯೂಜಿಲೆಂಡ್ ಅವರು ಇಂಡಿಯಾ ಮೇಲೆ, ಬಟ್ ಅದು ಮ್ಯಾಟ್ರ್ ಆಗೋದಿಲ್ಲ. ಇಲ್ಲಿ ಗೆಲ್ತಾರೋ ಸೋಲ್ತಾರೋ ಅದೇ ಮ್ಯಾಟ್ರ್ ಆಗೋದು. ಆ್ಯಂಡ್ ಇವರು ಪ್ರೆಡಿಕ್ಟ್ ಮಾಡ್ತಾಯಿದ್ರೆ ನ್ಯೂಜಿಲೆಂಡ್ ಗೆಲ್ಬೋದು ಅಂತ. ಆ್ಯಂಡ್ ಇಂಡಿಯಾ ಅಂತೂ ಖಂಡಿತ ಫೇವ್ರೇಟ್ಸ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಏನೋ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು ಗಾಯ್ಸ್. ಬಾ.